ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ. ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳಲ್ಲಿ ಇದು ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ಸರಿ ತೊಳ್ಕೊಳ್ಬೇಕು. ಇದನ್ನು ಹಾಗೆ ಹಾಕ್ಕೊಳ್ಬಾರ್ದು. ತೊಳ್ಕೊಂಡಾದ್ಮೇಲೆ ನೀರಿನಲ್ಲಿ ಚೆಲ್ಬಿಟ್ಟು ಒಂದು ಕುಕ್ಕರಿಗೆ ತೊಳೆದಿರುವಂಥ ಕಡಲೆಬೇಳೆನ ಹಾಕ್ಕೊಳ್ಬೇಕು. ಅರ್ಧ ಬೌಲ್ ಕಡಲೆಬೇಳೆಗೆ 1.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಇದಕ್ಕೆ ಬೇಳೆ ಚೆನ್ನಾಗಿ ಬೇಯಬೇಕು, ಗಟ್ಟಿ ಇರಬಾರ್ದು. ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ. ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 5ರಿಂದ 6 ವಿಷಿಲ್ ಬರ್ಸ್ಕೊಳ್ಬೇಕು. ಅಷ್ಟರೊಳಗಡೆ ಒಂದು ಜಾರ್ ತೊಗೊಂಡು ಅದಕ್ಕೆ 1/4 ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಫ್ರೆಶ್ ಆಗಿರುತ್ತೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕ್ತಲೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಫಸ್ಟಿಗೆ ನೀರು ಹಾಕಿದ್ರೆ ಕೆಲವೊಂದು ಸತಿ ಈ ಥರ ನುಣ್ಣಗೆ ಕಾಯಿ ರುಬ್ಬೋದೇ ಇಲ್ಲ, ಹಾಗಾಗಿ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಬೆಲ್ಲನ ಕರಗಿಸ್ಕೊಳ್ಬೇಕು. ಇದಕ್ಕೆ ಪಾಕ ಬರಬಾರ್ದು, ಕರಗಿಸ್ಕೊಳ್ಬೇಕು. ಈ ಥರ ಯಾಕೆ ಮಾಡ್ತೀವಿ ಅಂದರೆ, ಹಾಗೆ ಬೆಲ್ಲನ ಕುಟ್ಟಿ ಹಾಕಿದ್ರೆ ಬೆಲ್ಲದಲ್ಲಿ ಕಲ್ಮಶ ಇರುತ್ತೆ, ಕಸಕಡ್ಡಿ ಥರ ಇರುತ್ತೆ, ಆವಾಗ ಕರ ಅನ್ನುತ್ತೆ. ಅದನ್ನೆಲ್ಲ ಹೋಗಬೇಕು ಅಂದರೆ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕು. ಬೆಲ್ಲನ ಕರಗಿಸ್ಕೊಳ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಬೇಕು. ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಫ್ಲೇಮ್ನ ಆಫ್ ಮಾಡಬೇಡಂತೆ. ಹೀಗೆ ಬಿಟ್ಟರೆ ಪಾಕ ಬಂದುಬಿಡುತ್ತೆ, ಪಾಕ ಬರಬಾರ್ದು ನಮಗೆ. ಇವಾಗ ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟು ಬೇಳೆ ಬೇಯಕ್ಕಿಟ್ಟಿದ್ದು ಏನಾಗಿದೆ ನೋಡೋಣ. 5 ವಿಷಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೇಳೆ ಬೆಂದಿರಬೇಕು. ಈ ಥರ ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಿಲ್ ಕೂಗಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ಇದು ಕೂಡ ರೆಡಿಯಾಗಿದೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಂದಿರೋ ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ಬೇಕು. ಫುಲ್ ಹಾಕ್ಕೊಳ್ಬೇಕು, ನೀರು ಸಮೇತ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಮತ್ತೆ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇದನ್ನು ಕಲಿಸ್ಕೊಂಡಾದ್ಮೇಲೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ. ಇದಕ್ಕೆ ಅರ್ಧ ಬೌಲಷ್ಟು ಉಪ್ಪಿಟ್ಟು ರವೆ ತಗೊಳ್ತಾ ಇದ್ದೀನಿ. ಬನ್ಸಿ ರವೆ ಅಂತ ಹೇಳ್ತಾರಲ್ಲ ಅದು. ಅರ್ಧ ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೆ. ಇವಾಗ ಇದನ್ನು ಕಲಿಸ್ತಾ ರವೆನ ಹಾಕ್ಕೊಳ್ಬೇಕು. ನೀವು ಒಂದೇ ಸತಿ ಹಾಕ್ಕೊಂಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನಿಧಾನವಾಗಿ ಹಾಕ್ಕೊಳ್ಬೇಕು. ಮತ್ತು ಹಾಕಿದ್ಮೇಲೆ 1 ನಿಮಿಷ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಗಂಟಾಗಿ ಪಾಯಸ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೊತಾ ಅದು ಗಟ್ಟಿಯಾಗ್ತಾ ಬರುತ್ತೆ. ಇವಾಗ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಕಲಿಸ್ಕೊಂಡೈತಾಗಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಆವಾಗ ಏನಾಗುತ್ತೆ, ರವೆ ಚೆನ್ನಾಗಿ ಬೇಯುತ್ತೆ. ರವೆ ತುಂಬೊತ್ತೇನೂ ಬೇಕಾಗೋದಿಲ್ಲ ಬೇಯೋದಕ್ಕೆ, ಬೇಗನೆ ಬೆಂದೋಗುತ್ತೆ. ಮಧ್ಯದಲ್ಲಿ ಈ ಥರ ಕೈಯಾಡಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡ್ಕೊತಾ ಇರಬೇಕು ಅಷ್ಟೇ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಬೇಕು. ಫಸ್ಟಿಗೆ ಬೆಲ್ಲನ ಹಾಕ್ಕೊಂಡ್ರೆ ಏನಾಗುತ್ತೆ, ರವೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಆಮೇಲೆ ಬೆಲ್ಲನ ಹಾಕ್ಕೊಳ್ಬೇಕು. ಅಥವಾ ಯಾವುದೇ ಪಾಯಸ ಮಾಡಬೇಕಾದ್ರೂ ಸಕ್ಕರೆ ಅಥವಾ ಬೆಲ್ಲ ಆಮೇಲೆ ಸೇರಿಸ್ಕೊಳ್ಬೇಕು. ಇವಾಗ ನೋಡಿ ಚೆನ್ನಾಗಿ ರವೆ ಬೆಂದಿದೆ. ಇವಾಗ ಬೆಲ್ಲನ ಹಾಕ್ಕೊಳ್ಬೋದು. ಕರಗಿಸಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೋಸ್ಕೊಳ್ಬೇಕು. ನೋಡಿ ಒಂದು ಸೋಸೋದು ಇಟ್ಕೊಂಡ್ಬಿಟ್ಟು ನೀಟಾಗಿ ಸೋಸ್ಕೊಂಡ್ಬಿಟ್ರೆ ಅದರೊಳಗೆ ಕಲ್ಮಶ ಎಲ್ಲ ಆಚೆ ಬಂದುಬಿಡುತ್ತೆ, ಬೆಲ್ಲ ಮಾತ್ರ ಸಿಗುತ್ತೆ ನಮಗೆ. ಇವಾಗ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೆಲ್ಲ ಹಾಕ್ಕೊಂಡಾದ್ಮೇಲೆ 1 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾನು ಅರ್ಧ ಬೌಲು ಕಡಲೆಬೇಳೆಗೆ ಅರ್ಧ ಬೌಲಷ್ಟು ರವೆ ಹಾಕಿದ್ದೀನಿ. ಅದಕ್ಕೆ 1 ಬೌಲಷ್ಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟಪಡೋದಾದರೆ ಸಿಹಿನ ಜಾಸ್ತಿ ಹಾಕ್ಕೊಳ್ಬೋದು, ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಇವಾಗ ಬೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಕಾಯಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ನಾವು, ಅದನ್ನು ಇವಾಗ ಹಾಕ್ಕೊಳ್ಬೇಕು. ನಾವು ಕಾಯಿ ರುಬ್ಬಿ ಹಾಕೋದ್ರಿಂದ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ಇದರೊಳಗಡೆ ಕಾಯಿ ಹಾಲೆಲ್ಲ ಇರುತ್ತೆ ಅಲ್ವಾ, ಹಾಲು ಎಲ್ಲ. ಹಾಗಾಗಿ ಈ ಹಾಲೇ ಸಾಕಾಗುತ್ತೆ, ಬೇರೆ ಎಕ್ಸ್ಟ್ರಾ ಹಾಕೋದು ಬೇಕಾಗಿಲ್ಲ. ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಯೋದೇನು ಬೇಡ, 2 ನಿಮಿಷ ಕುದಿ ಬಂದರೆ ಸಾಕು, ಇದು ರೆಡಿಯಾಗಿ ಹೋಗುತ್ತೆ. ಮತ್ತು ಪಾಯಸ ಮಾಡೋವಾಗ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಡೋದು ಬೇಡ. ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ, ಇಲ್ಲಾಂದರೆ ರವೆ ಪಾಯಸ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೋಡಿ ಇವಾಗ 2 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ನಾನು. ಚೆನ್ನಾಗಿ ಕುದಿ ಬಂದಿದೆ, ಎಲ್ಲದೂ ಚೆನ್ನಾಗಿ ಆಗಿದೆ. ಇದು ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣಂತೆ, ತುಪ್ಪದ ಒಗ್ಗರಣೆ. ಇವಾಗ ಒಗ್ಗರಣೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕೂಡ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಬೇಡ. ಒಂದು ಬೌಲಿಗೆ ಪಾಯಸ ಎಲ್ಲ ಹಾಕ್ಕೊಂಬಿಟ್ಟು ಮೇಲ್ಗಡೆ ನಾವು ಮಾಡಿರೋ ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ಇದು ಪಾಯಸ ರೆಡಿ ಆಯಿತು ನೈವೇದ್ಯಕ್ಕೆ.
ನಿಮಗೆ ಹೇಗನ್ನಿಸ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.